ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಕೊನೆ ಹಂತದಲ್ಲಿದ್ದೀವಿ. ಈ KJP ಪಕ್ಷದ ಉದಯ ಮತ್ತು BSR ಇಂದ ರಾಜ್ಯ ರಾಜಕಾರಣದಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ? ದೊಡ್ಡ ಪರಿಣಾಮ ಇದಾಗತ್ತೆ. ಈಗ BJPಯಿಂದ ಶ್ರೀರಾಮುಲು ಹೊರಗಡೆ ಹೋದರು, ಯಡಿಯೂರಪ್ಪ ಹೊರಗಡೆ ಹೋದರು. ಅವರಿಬ್ಬರು ಹೊರಗಡೆ ಹೋದರು ಅಂತಂದರೆ ಅವರಿಬ್ಬರು ಇಂಡಿವಿಜುವಲ್ ಆಗಿ ಹೊರಗಡೆ ಹೋಗಿದ್ದಲ್ಲ, ಎರಡು ಕಮ್ಯುನಿಟಿಗಳನ್ನು ಹೊರಗಡೆ ತಗೊಂಡೋದ್ರು ಅಂತ ಅರ್ಥ. ಅಂದರೆ BJP ಏನು ಉಳಿತಂಗಾದರೆ ಮೂಲಭೂತವಾಗಿ BJP ಸಂಘ ಪರಿವಾರ ಏನಿತ್ತು ಅಷ್ಟೇ ಉಳಿತಿತ್ತು. ಅದು ಬಿಟ್ಟಿದ್ದು ಅಂತ ಹೇಳಿದ್ರೆ BJP ಇವತ್ತು ನನಗನ್ಸುತ್ತೆ ಇಂಥ ಪರಿಸ್ಥಿತಿನಲ್ಲಿ BJP 10-12 ಸೀಟ್ ಕೂಡ ಬರೋದು ಕಷ್ಟ ಅಂತ ಅನ್ಸುತ್ತೆ ನನಗೆ. ಯಾಕೆಂತಂದರೆ ಭಾಳ ಮೇಜರಾಗಿ ಯಡಿಯೂರಪ್ಪನವ್ರು ಇಲ್ಲದಿದ್ದರೆ BJPನೇ ಇಲ್ಲ. ಏನೇ ಹೇಳಲಿ, ಜನಾರ್ದನ್ ರೆಡ್ಡಿ ಮತ್ತು ಶ್ರೀರಾಮುಲು ಇಲ್ಲದಿದ್ದರೆ BJP ಇಲ್ಲ. ಅಂಥ ಸ್ಥಿತಿಯಲ್ಲಿ ತಂದಂತಹ ಒಂದು ಇದನ್ನು ಕಡೆಗೆ ಅವರಿಬ್ಬರು ಹೊರಗಡೆ ಹೋದರು ಅಂತ ಹೇಳಿದ್ರೆ BJPಲಿ ಇನ್ನೇನು ಉಳಿಯುತ್ತೆ ಅನ್ನೋದು. ಇವ್ರ ಪಕ್ಷ ಚುನಾವಣೆ ಆದಮೇಲೆ 10-12 ಬರುತ್ತಾ, 1-2 ಬರುತ್ತಾ, BJPಗೆ ಎಷ್ಟು ಬರುತ್ತೆ ಅಂತ ನೆಕ್ಸ್ಟ್ ನೀವು ಮೀಡಿಯಾದಲ್ಲಿ BJPಗೆ ಡ್ಯಾಮೇಜ್ ಆಗಲ್ಲ. ನೀವು ಪ್ರಾಮಾಣಿಕತೆ ಮಾತಾಡ್ತೀರಿ ಸತೀಶ್ ಆಗಲಿ. BSR ಅಲ್ಲಿ ಒಬ್ಬ ನಾಯಕರಿಗೆ ಇವ್ರು ಈ ರೀತಿ ಮಾತಾಡಿದ್ರೆ 220 ಜನ ಅಲ್ಲ, ಇಂಡಿವಿಜುವಾಲಿಟಿ ಬಿಟ್ಬಿಡಿ. ನೀವು ರಾಷ್ಟ್ರೀಯ ಪಕ್ಷದ ರೀತಿ ಮಾತಾಡಿ. ಈಗ ನಿಮ್ಮಿಂದ 2 ಪಾರ್ಟಿ ಹೊರಗೋಯ್ತು, ಈ 2 ಪಕ್ಷ ಇದೆ, KJP BSR ಆಯಿತು, ಇಂಡಿವಿಜುವಲ್ ಬಿಟ್ಬಿಡಿ. ಇದರಿಂದ ನಿಮಗೆ ತೊಂದರೆ ಇಲ್ವಾ? BJPಗೆ ಡ್ಯಾಮೇಜ್ ಆಗಲ್ವಾ? ಖಂಡಿತ ಇದರಿಂದ ತೊಂದರೆ ಆಗೋಂಥದ್ದು BJPಗಲ್ಲ. ಈಗಾಗಲೇ ಯಡಿಯೂರಪ್ಪ ಅವರು BSR ಅಲ್ಲಿ ಅವರು ಮಾತಾಡ್ತಾ ಇರೋದು, ಅವ್ರ ನಾಯಕರು ಮುಸ್ಲಿಮ್ಸ್ನ ನಾವು ಕರಿತಾ ಇದ್ದೀವಿ, ನಾವು ಇನ್ನೊಬ್ಬ ಬೇರೆ ಜಾತಿಗಳನ್ನು ಕರಿತಾ ಇದ್ದೀವಿ ಅಂತ ಹೇಳಿದಾಗ ಅದು ತೊಂದರೆ ಆಗೋಂಥದ್ದು ಕಾಂಗ್ರೆಸ್ಗೆ. BJPಗೆ ಯಾವುದೇ ರೀತಿಯಾದಂಥ ತೊಂದರೆ ಇಲ್ಲ. ಮತ್ತೆ ನೀವು ಕಾಂಗ್ರೆಸ್ಸಿಂದ ನೀವು ನೋಡಿ KJP ಮತ್ತು BSR ನೋಡಿ ಸರ್, ನೀವು ನೋಡಿ JDS ಯಾವತ್ತು ಪ್ರಬಲ ಆಗ್ತಾ ಇದೆ ಅವತ್ತು ಆಗಿರೋದೆಲ್ಲ BJPಗೆ ಒಳ್ಳೆಯದೆ. ಇದು ರಿಯಲ್ ಫ್ಯಾಕ್ಟ್. ನೋಡಿ, ನಿಮ್ಮ ಪ್ರಕಾರ ಈಗ JDS ಪ್ರಬಲ ಆಗ್ತಾ ಇದೆ ಅಲ್ಲ, JDS ಪ್ರಬಲ ಆದಂಥ ಸಂದರ್ಭದಲ್ಲಿ BJPಗೆ ಹೆಚ್ಚು ಲಾಭ ಆಗಿದೆ. ಈ ರೀತಿಯಾದಂಥ ಪ್ರಾದೇಶಿಕ ಪಕ್ಷಗಳು ಜಾಸ್ತಿ ಆದಂಥ ಸಂದರ್ಭದಲ್ಲಿ ಖಂಡಿತ BJPಗೆ ಒಳ್ಳೇದಾಗುತ್ತೆ. ಅಲ್ಲ, ಈಗ ಯಾವುದೇ ಕಾರಣಕ್ಕೂ ಪಕ್ಷ JDS ಬೇರೆ ಕತೆ, ಯಾವತ್ತು ಯೋಚನೆ ಅಲ್ಲ, JDS ಬೇರೆ ಇದೆ, ವಿಚಾರ ಬೇರೆ. ಅದು ಕಾಂಗ್ರೆಸ್ BJP JDS ಅದು ಬೇರೆ. ಈ 2 ಪಕ್ಷಗಳಿದೆಯಲ್ಲ, KJP ಮತ್ತು BSR, BJPಯಿಂದ ಹೊರಗೆ ಬಂದಿರೋ ಪಾರ್ಟಿ, ಅವರಿಗೆ ತಕ್ಷಣದ ಮತ್ತು ನೇರ ಎದುರಾಳಿನೇ BJPನೇ. ಇದರಿಂದ ಡ್ಯಾಮೇಜ್ ಆಗಲ್ಲ ನಿಮಗೆ ಏನು ಕೇಳ್ತಾ ಇದ್ದೀನಿ. ಮತ್ತು ನೀವು ಕೈಗೊಳ್ಳೋದು ಕೆಲವು ನಿರ್ಧಾರಗಳು ಎಲ್ಲಾಗ್ಬೋದು ಅಂದರೆ ಅದು ಬಳ್ಳಾರಿಯಲ್ಲೋ ಅಥವಾ ಶಿವಮೊಗ್ಗದಲ್ಲಿ ಆಗ್ಬೋದು. ಇನ್ನೆಲ್ಲೂ ಯಾವ ಕಡೆನೂ ನಮ್ಗೆ ಯಾವುದೇ ರೀತಿಯಾದಂಥ ತೊಂದರೆ ಆಗೋದಕ್ಕೆ ಸಾಧ್ಯ. ಯಡಿಯೂರಪ್ಪನವ್ರ ಕೆಪಾಸಿಟಿ ಅಷ್ಟೇ ಅಂತೀರಿ? ಅಲ್ಲ, ನೀವು ನೋಡಿ ಸರ್, ಇದು ಚುನಾವಣೆ ಆದಮೇಲೆ ಪ್ರೂವ್ ಆಗೋದೆಲ್ಲ. ಈಗ ಏನು ಮಾತಾಡಿದ್ರು ಅದು ತಪ್ಪೇ. ಅದು ಚುನಾವಣೆ ಆದಮೇಲೆ ಜನಗಳ ಮೆಂಟಾಲಿಟಿ ನೀವು ಅಸೆಸ್ ಮಾಡಿದ್ದೀರಾ? ಯಾವ ಪಕ್ಷಕ್ಕೆ ಎಷ್ಟು ಬರುತ್ತೆ ಅಂತ ನೀವು ಜನಗಳ ಮಾತುಗಳನ್ನ ಸೈಂಟಿಫಿಕ್ ಆಗಲ್ಲ ನಾವು ಈಗ ನಾವು ಊಹಾಪೋಹ ಮಾತಾಡೋಂಥದ್ದು ಅಥವಾ ನಾಳೆ ಬೆಳಗ್ಗೆ ಭವಿಷ್ಯ ಹೇಳೋಂಥದ್ದಕ್ಕೆ ನಾವೇನು ಯಾರೂ ಅಷ್ಟೊಂದು ತಜ್ಞರಲ್ಲ. ಇಲ್ಲಿ ಚುನಾವಣೆ ಆದಮೇಲೆ ಜನಾಭಿಪ್ರಾಯ ಏನಿದೆಯೋ ಅದಕ್ಕೆ ನಾವೆಲ್ಲರೂ ತಲೆ. ನೀವು ರಾಜಕಾರಣಿಯಾಗಿ ನಿಮಗೆ ನಿಮ್ಮ ಪಕ್ಷಕ್ಕೆ ಡ್ಯಾಮೇಜ್ ಆಗುತ್ತಾ ಇಲ್ವೋ KJP BSR ಇಂದ? ಸರ್, ಪಕ್ಷಕ್ಕೆ ನಿಮ್ಮ ಸೀಟ್ಗಳನ್ನ ಜಿಲ್ಲೆಗಳಲ್ಲಿ ತೊಂದರೆ ಆಗೋದು ಬಿಟ್ಟು ಇನ್ನೆಲ್ಲೂ ತೊಂದರೆ ಆಗಲ್ಲ. ಸೊ ನಿಮ್ಮ ಪಕ್ಷದ ಸೀಟ್ಗಳನ್ನ ಏನು ಕಿತ್ಕೊಳ್ಳೋಕೆ ಸಾಧ್ಯ ಇಲ್ಲ? ಖಂಡಿತ ಸಾಧ್ಯ ಇಲ್ಲ. ಇನ್ನೂ ನಾವು ಗಟ್ಟಿ ಆಗ್ತೀವಿ. ಚುನಾವಣೆ ಆದ್ಮೇಲೆ ಗೊತ್ತಾಗ್ತದೆ. ಜಗದೀಶ್ ಶೆಟ್ಟರ್ ಅವರ ನೇತೃತ್ವದಲ್ಲಿ ಮುಂದಿನ ದಿನಗಳಲ್ಲಿ ಖಂಡಿತವಾಗ್ಲೂ ನಮ್ಗೆ ಇನ್ನೂ ಒಳ್ಳೆ ಸ್ಥಾನಮಾನ ಸಿಕ್ಕೇ ಸಿಗ್ತದೆ ಅಂತ ನಾನು. ರೈಟ್ ಸರ್, ನಿಮ್ಮ ಮಾತಾಡಿ. ಲಾಸ್ಟ್ ಅವ್ರು ನೀವು ನೇರವಾದ ಕ್ವಶನ್ ಕೇಳಿದ್ದೀರಿ. ಅವ್ರಿಗೆ ಹೇಳ್ಕೊಳ್ಳಿಕ್ಕೆ ಆಗ್ತಿಲ್ಲ, ಆತ್ಮವಂಚನೆ ಮಾಡ್ಕೊಂಡು ಮಾತಾಡ್ತಾ ಇದ್ದಾರೆ. ಏನಂದರೆ BJP ಒಂದು ಕೋಮುವಾದಿ ಪಕ್ಷ ಆಗಿದ್ದಂಥ ಒಂದು BJPಯನ್ನು ಜಾತ್ಯತೀತ ಅಲ್ಲ, ನಿಮ್ಮ ಜೊತೆ ಮಾತನಾಡೋದಕ್ಕೊಂದು ನಾವು ಇಲ್ಲಿ ಗಮನಿಸ್ತಾ ಇದ್ದೀವಿ. ನಾನು ಆಗಲೇ ಹೇಳ್ತಾ ಇದ್ದೆ, ಅವ್ರು ಫ್ಲಾಗ್ ಬಿಡುಗಡೆ ಮಾಡೋ ಕಾರ್ಯಕ್ರಮ ಇತ್ತು, ಆಗಲಿಲ್ಲ ಅಂತೇಳಿ ಬಿಡುಗಡೆ ಆಗಿದೆ. ಈಗ ಯಡಿಯೂರಪ್ಪನವರು ಇದ್ದಾರೆ ಮಧ್ಯದಲ್ಲಿ. ಹಳದಿ, ಬಿಳಿ ಮತ್ತು ಹಸಿರು, ಬಹುಶಃ 3 ಬಣ್ಣಗಳ ಫ್ಲ್ಯಾಗ್ ಬಿಡುಗಡೆ ಆಗಿದೆ. ಇಲ್ಲಿವರೆಗೆ ಹಸಿರು ಕೇಸರಿ ಇರ್ತಿತ್ತು, ಈಗ ಬೆಳಗ್ಗೆ ಎಲ್ಲೋ ಸೇರ್ಕೊಂಡಿದೆ. ಅಂದರೆ ಹಳದಿ, ಬಿಳಿ ಮತ್ತು ಹಸಿರಿನ ಫ್ಲ್ಯಾಗನ್ನು ಯಡಿಯೂರಪ್ಪನವರು ಬಿಡುಗಡೆ ಮಾಡ್ತಾಯಿದ್ರು. ಇದು KJP ಪಕ್ಷದ ಫ್ಲ್ಯಾಗ್, ಮಧ್ಯದಲ್ಲಿ ಯಡಿಯೂರಪ್ಪನವರ ಫೋಟೋ. ಇದು KJP ಪಕ್ಷದ ಹೊಸ ಬಾವುಟ. ಇನ್ನು ಪಕ್ಷದ ಚಿಹ್ನೆ ಏನು ಅನ್ನೋದು ಕೂಡ ಇನ್ನೂ ಸ್ಪಷ್ಟವಾಗಿಲ್ಲ. ಬಹುಶಃ ಚಿಹ್ನೆಯನ್ನು ಕೂಡ ಬಿಡುಗಡೆ ಮಾಡ್ಬೋದು. ಈ ಖಾಸಗಿ ಹೋಟೆಲ್ನ ನಡೀತಾ ಇದ್ದ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಬಹುಶಃ ಈಗ ಸ್ಪಷ್ಟವಾಯಿತು. ತಮ್ಮ ಪಕ್ಷದ ಬಾವುಟವನ್ನು ಅವರು ಬಿಡುಗಡೆ ಮಾಡಿದರು. ತಾವು ಹೇಳ್ತಾ ಇದ್ರಿ ಸರ್. ಏನಿಲ್ಲ, ಈಗ ಇವರು ಸತೀಶ್ ಅವರು ಯಾಕೆ ಆತ್ಮವಂಚನೆ ಮಾಡ್ಕೊತಾ ಇದ್ದಾರೆ? ಸತೀಶ್ ರೆಡ್ಡಿ ಅವರು ಒಪ್ಕೊಳ್ಳಿಕ್ಕಿಲ್ಲ ಆತ್ಮವಂಚನೆ ಯಾಕೆ ಮಾಡ್ಕೊತಾ ಇದ್ದಾರೆ ಅಂತಂದರೆ, ಬರ್ತಕ್ಕಂಥ ಫಲಿತಾಂಶ ಏನಿದೆ ಇನ್ನು ಮುಂದೆ, ಆದರೆ ಈಗಲೇ ಅವರು ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ. ನಾನು ಒಂದೇನು ಹೇಳಲಿಕ್ಕೆ ಬಯಸ್ತೀನಿ ಅಂತ ಅಂದರೆ, ಹಿಂದೆ BJP ಅಂತಂದರೆ ಅದು ಒಂದು ಕೋಮುವಾದಿ ಪಕ್ಷ ಅಂಥೇಳಿ ಬಿಂಬಿಸಿದಂಥ ಪಕ್ಷ. ಅದು ಆ ಕೋಮುವಾದಿ ಪಕ್ಷವನ್ನು ಜಾತ್ಯತೀತ ಮನೋಭಾವನೆ ಇಟ್ಕೊಂಡು ಯಡಿಯೂರಪ್ಪನವರು ಸಂಘಟನೆ ಮಾಡಿ ಪಕ್ಷನ ತಂದಾಗ ಅಲ್ಲಿ ಜಾತ್ಯತೀತ ಮನೋಭಾವನೆ ಬಂದಿದ್ದರಿಂದ, ಜಾತ್ಯತೀತವಾಗಿ ಮತಗಳು ಬಿದ್ದಿದ್ದರಿಂದ ಅವ್ರು ಅಧಿಕಾರಕ್ಕೆ ಬಂದರು ಅಷ್ಟೇ. ಏನೋ ಒಂದು ವೀರಶೈವ ಸಮಾಜ ಒಂದು ಪಿಲ್ಲರ್ ಆಗಿರ್ಬೋದು,
ಫೌಂಡೇಶನ್, ಉಳಿದಿದ್ದೆಲ್ಲ ಜಾತ್ಯತೀತ ಮತಗಳೇನೆ. ನೀವು ಈಗ ಈಗ as it is ನಾನು ಒಂದು ಮುಗಿಸ್ಬಿಡಿ, ನಿಮಿಷ, ನನ್ನ ಒಂದು ಬಗ್ಗೆ ನಿಮಿಷ. ಆತ್ಮವಂಚನೆ ಅಂತ ಹೇಳ್ತಾ ಇದಾರಲ್ಲ ಅವರು, ಸಂಪೂರ್ಣವಾಗಿ ಹೇಳ್ತೀನಿ ಕೇಳಿ. ಬೆಂಗಳೂರಲ್ಲಿ ಒಬ್ಬ ಕಾರ್ಪೊರೇಟರ್ ಮುಸ್ಲಿಂ ಗೆದ್ದಿರೋದು, ಅದು ಬಿಜೆಪಿಯಲ್ಲಿ, ಅದು ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ, ಅದು ಎಲ್ಲರಿಗೂ ಗೊತ್ತಿರೋಂಥ ವಿಷಯ. ನಾವೇನಾದ್ರೂ ಬೇರೆ ಜಾತ್ಯತೀತ ಅಥವಾ ಇನ್ನೊಂದು ಏನೋ ನಾವ್ ಹೇಳ್ಕೊಳ್ಳಲ್ಲ, ನಾವು ಮಾಡಿ ತೋರಿಸಿದೀವಿ. ನಾವು 14 ಸೀಟ್ ಕೊಟ್ಟಿದ್ವಿ ಮುಸ್ಲಿಂ. ನನ್ನ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಬಿಜೆಪಿ ಮುಸ್ಲಿಂ ಗೆದ್ದಿರೋದು ಒಂದೇ, ರೈಟ್ ರೈಟ್. ಅದು ಬೆಂಗಳೂರಲ್ಲಿ. ನಾನು ಯಾಕೆ ಆತ್ಮವಂಚನೆ ಮಾಡ್ಕೊಳ್ಳಿ? ನಾವು ಎಲ್ಲರನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದೀವಿ ಸರ್, ನಾನು ಯಾಕೆ ಆತ್ಮವಂಚನೆ ಮಾಡ್ಕೊಳ್ಳಿ? ಅದು ಇವ್ರಿಗೆ ಮಾತ್ರ ಆಡಳಿತದಲ್ಲಿ ಇದ್ದವನು ನಾನು, ಅವ್ರ ಜೊತೆನಲ್ಲಿ ಸ್ವಲ್ಪ ದಿವಸ ಅವರು ಇದ್ದೆ. ಸತ್ಯ ಅವ್ರು ಒಪ್ಕೋಬೇಕು. ಅವರು ಇವತ್ತೇನಾದ್ರು BJP ಅಂತ ಅಂದ್ಬಿಟ್ಟು ಏನಾದ್ರು ಕಾರ್ಪೊರೇಷನಲ್ಲಿ BBMPನಲ್ಲಿ ಆಡಳಿತ ಹಿಡಿದಿದ್ರೆ ಅದು ನರ್ಮ್ ಕೊಡುಗೆ. ಆ ನರ್ಮ್ ವಿಚಾರನ ಲಾಭ ಪಡಿಬೇಕಾಗಿದ್ದೆ ಬೇರೆ, ಜನಾಭಿಪ್ರಾಯ ಕೊಡಬೇಕಾಗಿದ್ದೆ ಬೇರೆ, ಅದರ ಲಾಭ ಪಡೆದವ್ರು ಇವರು. ಆ ಸತ್ಯ ಮಾತಾಡಲಿ ಸರ್. ನರ್ಮ್ ಅಂದ್ರೆ ನಾವೇನು ಟ್ಯಾಕ್ಸ್ ಕಟ್ಟಲ್ವಾ ಸೆಂಟ್ರಲ್? ಪ್ರಶ್ನೆ ಬೇರೆ. ರಾಜ್ಯ ಸರ್ಕಾರ ರಾಜ್ಯದ ಕೊಡುಗೆನೇ ಇಲ್ಲ ಅಂತ ಹೇಳ್ತೀರಾ? ರಾಜ್ಯ ಸರ್ಕಾರದ ಕೊಡುಗೆ ಇಲ್ಲಿ ತನಕ BBMPಗೆ ಏನಿದೆ ಸ್ಪಷ್ಟವಾಗಿ ಹೇಳಿ. BBMP ಬಗ್ಗೆ ಎಷ್ಟು ಬಂದಿದೆ ಮತ್ತೆ ಇನ್ಯಾವುದಕ್ಕೆ ಎಷ್ಟು ಫಂಡ್ಸ್ ಬಂದಿದೆ ಕೊಡ್ತೀನಿ. ರಾಜ್ಯ ಸರ್ಕಾರದಿಂದ 10,000 ಕೋಟಿ ರೂಪಾಯಿ ಅನೌನ್ಸ್ ಮಾಡಿದಂತದ್ದು ಸ್ವಲ್ಪ ಗೊತ್ತಿರಲಿ ನಿಮ್ಗೆ. ಚುನಾವಣೆಗಿಂತ ಮುಂಚೆ ನೀವು ಮಂತ್ರಿ ಆಗಿದ್ರೆ ಬೆಂಗಳೂರು ಅಭಿವೃದ್ಧಿಗೆ ಎಷ್ಟು ಕೋಟಿ ಬಿಡುಗಡೆ ಮಾಡಿದ್ರೆ ಗೊತ್ತಿಲ್ಲ. ಅದಕ್ಕಿಂತ ಕಾಂಗ್ರೆಸ್ ನೀವು ಅರ್ಥ ಆಗ್ತಾ ಇಲ್ಲ. ಮೂಲ ಕಾಂಗ್ರೆಸ್ಗೆ ಮುಗಿಸ್ಬಿಡಿ ಬೇಗ. ನಾವೆಲ್ಲಿ ಆತ್ಮವಂಚನೆ ಮಾಡ್ಕೊಂಡಿಲ್ಲ. ವೈಯಕ್ತಿಕವಾಗಿ ಜಾತ್ಯತೀತ ಮನೋಭಾವಕ್ಕೆ ಸಾರ್ವಜನಿಕರಿಂದ ನಾವು ನಿಮ್ಮನ್ನು ಅಭಿನಂದಿಸ್ತೀವಿ. ಕನಿಷ್ಠ ನಿಮ್ಮಲ್ಲಾರು ಬಿಜೆಪಿ ಒಳಗೆ ಈ ಮನೋಭಾವ ಹುಟ್ಟಿದೆ ಅಲ್ಲ? ಎಲ್ಲರೂ ಈಗ ಆದ್ರೆ ಎಲ್ಲರಿಗೂ ಮುಸ್ಲಿಮನ ಗೆಲ್ಲಿಸ್ಕೊಳ್ಳಿ ಅಂತ ಹೇಳುವಂತದ್ದು ಕೂಡ ಒಂದು ಜಾತಿವಾದಿ ತರದ ನೀವ್ ಹೇಳ್ತಾ ಇದೀರಲ್ಲ ಕೋಮುವಾದಿ ಅಂದ್ರೆ ಏನು ಫಸ್ಟ್ ಹೇಳಿ, ನನಗೆ ಅರ್ಥ ಆಗಿಲ್ಲ. ಏನು ಅಂತ ಹೇಳ್ಬೇಕು. ಸತೀಶ್ ರೆಡ್ಡಿನ ಕೋಮುವಾದಿ ಅಂತ ಬಿಜೆಪಿನ ಕೋಮುವಾದಿ ಅಂತ ಹೇಳ್ತಾರೆ. ಒಂದೇ ಒಂದು ಅಮಿತ್ ಅವ್ರ ಪ್ರಶ್ನೆ ಸ್ಪಷ್ಟ ಆಗ್ಲಿಲ್ಲ, ನಾನು ಹೇಳ್ತೀನಿ. ಅದನ್ನೇ ಹೇಳಲಿಕ್ಕೆ ಹೊರಟಿದ್ದು ಏನಂತಂದ್ರೆ, ಒಂದು ಕೋಮುವಾದಿ ಪಕ್ಷ ಇದೆ ಅಂತಂದ್ರೆ ಜಾತ್ಯತೀತ ಮಾಡಿ ಈಗ ಯಡಿಯೂರಪ್ಪನವರು ಆ ಒಂದು ಲೆವೆಲ್ಗೆ ಏನ್ ತಂದಿದ್ದಾರೆ. ಆಗ ಇವತ್ತು ಯಡಿಯೂರಪ್ಪನವ್ರ ಜೊತೆನಲ್ಲಿ ಆ ಜಾತ್ಯತೀತವಾದ ಕಾರ್ಯಕರ್ತರುಗಳು ಎಲ್ಲ ಹಾಗೆ ಈಚೆಗೆ ಬರ್ತಾರೆ. ಈ ಹಿಂದೆ 2 ಸೀಟು 5 ಸೀಟ್ ಏನಿತ್ತು ಬಿಜೆಪಿ, ಆ ಒಂದು ವ್ಯವಸ್ಥೆನಲ್ಲೇ ಅದು ಉಳ್ಕೋತದೆ ಮುಂದಿನ ಚುನಾವಣೆಗೆ. ಹಾಗಾಗಿ ಪ್ರಾದೇಶಿಕ ಓಟ್ ಹಾಕಿಲ್ಲ ಅಂದ್ರೆ ಬೇರೆಯವ್ರು ಓಟ್ ಹಾಕ್ತಾರೆ. ಯಾರಾಗ್ತಾರೆ? ಎಲ್ಲಿದೆ ಓಟು? ನಿಮ್ಮ ಓಟ್ ಎಲ್ಲಿದೆ? ಬಿಜೆಪಿ ಅಂತ ಓಟ್ ಎಲ್ಲಿದೆ ನಿಮ್ಗೆ? ಎಲ್ಲಿತ್ತು? ಹಿಂದೆ 2 ಸೀಟ್ ಇದೆ. ಬಿಜೆಪಿ 2 ಸೀಟ್ ಅಲ್ಲ, ಇವಾಗಲೇ ಸಿಟ್ಟು ಮಾತಾಡೋದನ್ನ ಸರಿಯಾಗಿ ಕಲ್ತ್ಕೊಳ್ಳಿ. 2 ಸೀಟ್ ಯಾರಿಗೆ ಆಗುತ್ತೆ ನೋಡ್ಕೊಳ್ಳಿ. ಖಂಡಿತ ನೋಡಿ, ಕೆಜೆಪಿಗೆ 2 ಸೀಟ್ ಅಂತ ಹೇಳಿ ಅಧಿಕಾರ ನೀವು ಮುಂದಕ್ಕೆ. ದಕ್ಷಿಣ ಭಾರತದಲ್ಲಿ ಅಧಿಕಾರಕ್ಕೆ ಬರಕ್ಕೆ ಇದೇ ಅವಕಾಶನೇ ಇರಲಿಲ್ಲ ಬಿಜೆಪಿಗೆ. ಬಂದಿದೆ ಅಂದ್ರೆ ಅದು ಯಡಿಯೂರಪ್ಪನವರಿಂದ. ಸಾಧ್ಯನೇ ಇಲ್ಲ. ಕೆಜೆಪಿ ಅಧಿಕಾರಕ್ಕೆ ಬರುತ್ತೆ. ಹೋಗ್ಲಿ ನೋಡೋಣ. ಕೆಜೆಪಿ ಅಧಿಕಾರಕ್ಕೆ ಬರುತ್ತೆ, ಖಂಡಿತ ಬರುತ್ತೆ. ಜನಗಳು ಬೇರೆಯವ್ರು ಹೇಳಿ ಕೆಜೆಪಿ ಅಧಿಕಾರಕ್ಕೆ ಬರುತ್ತೆ, ಶಾಸಕರು ಅನ್ನೋದನ್ನ ಗೊತ್ತಾಗುತ್ತೆ. ಮಾತಾಡೋದು ಸರಿಯಾಗಿ ಬಗ್ಗೆ ಹಗುರವಾಗಿ ಮಾತಾಡಬೇಡಿ. ಕೆಜೆಪಿಯಲ್ಲಿ ಗೆಲ್ಸ್ಕೊಂಡ್ಬಂದು ಆಮೇಲೆ ಅಭಿಪ್ರಾಯ ಹೇಳಿದಾರೆ ಬಿಡಿ ಸರ್. ಬಿಜೆಪಿ ರಾಜ್ಯಕ್ಕೆ ರಾಜ್ಯದಲ್ಲಿ ಏನೂ ಅಲ್ಲ. ಹೇಳಿ ಹೇಳಿ. ಮುಂದಕ್ಕೆ ಸ್ಪಷ್ಟ. ಒಂದು ರಾಷ್ಟ್ರೀಯ ಪಕ್ಷದ ವೈಫಲ್ಯತೆ ಛಿದ್ರ ಆಗಿರ್ತಕ್ಕಂಥದ್ದು ಹೋಳಿನ ರೂಪದಲ್ಲಿ ನೀವೇ ತೋರಿಸ್ತಾ ಇದ್ದೀರಿ. ಸೊ ನೀವು ಒಪ್ಕೊಂಡಿದ್ದೀರಿ, ಜನತೆನೂ ಅದೇ ತೀರ್ಮಾನಕ್ಕೆ ಬಂದಿದ್ದಾರೆ. ಇನ್ನೊಂದು ರಾಷ್ಟ್ರೀಯ ಪಕ್ಷನೇ ಅನಿವಾರ್ಯ ರಾಜ್ಯಕ್ಕೆ, ಅದೇ ಮುಂದೆ ಅಧಿಕಾರಕ್ಕೆ ಬರ್ತದೆ ನನ್ನ ವಾದ. ರೈಟ್ ಸರ್. ಸಾಪ್ ನೋಡಿ, ಒಂದು ಪಕ್ಷ ಭಾಳ ದೊಡ್ಡದಾಗಿ ಬೆಳೆದಿರ್ತಕ್ಕಂಥ ಒಂದು ಪಕ್ಷ, ಅದರಿಂದ ಭಾಳ ಪ್ರಬಲಶಾಲಿಯಾಗಿರ್ತಕ್ಕಂಥ ನಾಯಕರು ಹೊರಗೆ ಹೋದಂಥ ಸಂದರ್ಭದಲ್ಲಿ ಖಂಡಿತವಾಗಿ ಕೂಡ ಆ ಪಕ್ಷದ ಪ್ರಭಾವಕ್ಕೆ ಧಕ್ಕೆ ಬಂದೇ ಬರ್ತದೆ. ಜನತಾ ಪರಿವಾರ ಒಂದು ಕಾಲದಲ್ಲಿ ಭಾಳ ಬಲವಾಗಿತ್ತು, ಜನತಾದಳ ಮತ್ತು ಜನತಾ ಪಾರ್ಟಿ.
ದೇವೇಗೌಡರು, ರಾಮಕೃಷ್ಣಗೌಡರು, ಬೊಮ್ಮಾಯಿ, ಪಟೇಲ್ರ ಕೆಲವು ಪ್ರತಿಷ್ಠೆ ರಾಜಕಾರಣದ ಕಾರಣದಿಂದಾಗಿ ಜನತಾ ಪರಿವಾರ ಇವತ್ತು ಯಾವ 3ನೇ ಸ್ಥಾನಕ್ಕೆ ಬಂತು ಕರ್ನಾಟಕದಲ್ಲಿ. ಆ ಜಾಗಕ್ಕೆ ಸಂಘ ಪರಿವಾರದ BJP ಬಂತು. ಆ ಜನತಾ ಪರಿವಾರದ ಜಾಗವನ್ನು ಅವರು ತುಂಬಿದರು. ಈಗ ದ್ವಾರಕನಾಥ್ ಹೇಳಿದಾಗೆ ನಾವು ಒಪ್ಪಲಿ ಬಿಡಲಿ ಶ್ರೀರಾಮುಲುಗೆ ತನ್ನದೇ ಆದಂಥ ಕೆಲವು ಫಾಲೋಯಿಂಗ್ ಇರತಕ್ಕಂಥ ಒಬ್ಬ ನಾಯಕನಾಗಿ ಭಾಳ ಬೇಗ ಮುಂದೆ ಬಂದರು. ಅದು ಎಷ್ಟು ಸಮಯ ಇರ್ತದೆ ಬಿಡ್ತದೆ ಬೇರೆ ಪ್ರಶ್ನೆ. ಆದರೆ ಸದ್ಯದಲ್ಲಿ ಅವರೊಂದು ಸಮುದಾಯದ ಮೇಲೆ ಪ್ರಭಾವ ಬೀರುವಷ್ಟು ದೊಡ್ಡ ಒಬ್ಬ ನಾಯಕನಾಗಿ ಬೆಳೆದ್ಬಿಟ್ರು. ಯಡಿಯೂರಪ್ಪನವರು ಅದಕ್ಕಿಂತ ಒಬ್ಬ ದೊಡ್ಡ ನಾಯಕನಾಗಿ 40 ವರ್ಷಗಳ ಕಾರಣದಿಂದ ಅದಕ್ಕೆ BJP ಕಾಂಟ್ರಿಬ್ಯೂಷನ್ ಎಷ್ಟು, ಅವ್ರ ವ್ಯಕ್ತಿಗತ ಎಷ್ಟು ಅನ್ನೋದು ಬೇರೆ ಪ್ರಶ್ನೆ. ಆದರೆ BJPನೇ ಅವ್ರನ್ನೊಬ್ಬ ದೊಡ್ಡ ನಾಯಕನಾಗಿ ಬೆಳೀತು ಮತ್ತು ಹೋರಾಟ ಛಲ ಇರತಕ್ಕಂಥವ್ರು. ಇಬ್ಬರೂ ಕೂಡ ಸಂಪನ್ಮೂಲದಲ್ಲಿ ಯಾರಿಗೂ ಒಬ್ರಿಗಿಂತ ಒಬ್ಬರೇನು ಕಡಿಮೆ ಇಲ್ಲ. ಹಾಗೆ ಛಲದಲ್ಲೂ ಒಬ್ರಿಗಿಂತ ಒಬ್ಬರು ಕಮ್ಮಿ ಇಲ್ಲ, ಹೋರಾಟದ ಗುಣದಲ್ಲೂ ಒಬ್ರಿಗಿಂತ ಒಬ್ಬರು ಕಮ್ಮಿ ಇಲ್ಲ. ಸಹಜವಾಗಿ BJPಗೆ ಈಗಿರ್ತಕ್ಕಂಥ 34-35% ಓಟ್ ಏನಿತ್ತು ಕಳೆದ ಪಾರ್ಲಿಮೆಂಟು ಅಸೆಂಬ್ಲಿ ಚುನಾವಣೆಯಲ್ಲಿ, ಅದಕ್ಕೆ ಸ್ವಲ್ಪ ಮಟ್ಟಿನ ಧಕ್ಕೆ ಮಾಡ್ತಾರೆ ಅವರು. ಇದರಿಂದ ಒಂದೇ ಒಂದು ನೀವು ಗಮನಿಸಬೇಕಾದಂಥ ಅಂಶ, ಕರ್ನಾಟಕದಲ್ಲಿ ಒಂದೇ ರಾಜಕೀಯ ಪಕ್ಷ ಕಾಂಗ್ರೆಸ್ಸು ಎಂಥ ಕೆಟ್ಟ ಸನ್ನಿವೇಶದಲ್ಲೂ ಕೂಡ 30%ಗಿಂತ ಕೆಳಗೆ ಹೋಗದೇ ಇರೋದು. 94 ಭಾಳ ವರ್ಸ್ಟ್ ಪರ್ಫಾರ್ಮೆನ್ಸು ಕಾಂಗ್ರೆಸ್ಸಿಂದು. ಆಗಲೂ ಕೂಡ 30%ಗಿಂತ ಕೆಳಗೆ ಹೋಗಲಿಲ್ಲ ಕಾಂಗ್ರೆಸ್ಸು. ಉಳಿದ ಎಲ್ಲ ಸಂದರ್ಭದಲ್ಲಿ ಗೆಲ್ಲಿಸುವಲ್ಲಿ 33, 34, 35% ಓಟಲ್ಲೇ ಇದೆ ಕಾಂಗ್ರೆಸ್ ಪಾರ್ಟಿ. ಹಾಗಾಗಿ ಕಾಂಗ್ರೆಸ್ಸಿನ ಮತಗಳನ್ನು ಸೆಳಿಬೋದು ಇವರು BSR ಮತ್ತು KJP ಅವರು ಅಂತ ಸತೀಶ್ ರೆಡ್ಡಿ ಅವರು ಏನು ಹೇಳ್ತಾರೆ. ಕಳೆದ ಕೆಲವು ವರ್ಷಗಳಿಂದ ಇದು ನಡೀತಲೇ ಇದೆ. ಕಾಂಗ್ರೆಸ್ಸಿನ ಮೂಲ ಮತಗಳನ್ನು ಸೆಳಿತಕ್ಕಂಥ ಪ್ರಯತ್ನ ಬೇರೆ ಬೇರೆ ಪಕ್ಷಗಳು, ಅದು ಆಗಿಯೂ 34% ಓಟ್ ಉಳ್ಕೊಂಡಿದೆ. ಯಾರಾದರೂ ಒಪ್ಪಲಿ ಬಿಡಲಿ, ಅದೊಂದು ಪ್ರಕೃತಿಯ ನಿಯಮನೇ ಆ ಥರ. ಕಾಂಗ್ರೆಸ್ಗೆ ವಿರುದ್ಧವಾಗಿರ್ತಕ್ಕಂಥ ಮತಗಳು ಏಕೀಭವಿಸಿ ಮೊನ್ನೆ BJPಗೆ ಹೋದಂಥ ಕಾರಣಕ್ಕೋಸ್ಕರ ನಮಗೆ ಸೋಲಾಯಿತು. ಈಗ ಅವು ಒಡೆದು ಬೇರೆ ಬೇರೆ 3 ಪಾಲಾಗಿ ಹೋಗ್ತಾ ಇದೆ. ಸಹಜವಾಗಿ ಅದರ ಲಾಭ 38%ಗೆ ಕಾಂಗ್ರೆಸ್ ಹೋಗದೆ ಹೋದರು, 34-35ರಲ್ಲಿ ಉಳ್ಕೊಂಡ್ರು ಕೂಡ ಅವರಿಗೆ 34% ಬಂದು 110 ಸೀಟ್ ಯಾವ ಸರ್ತಿ ಬಂತು BJPಗೆ. ನಮಗೆ 35ವರೆ ಬಂದು ನಾವು 80ಕ್ಕೆ ಹೇಗೆ ನಿಂತ್ವಿ, ಅದೇ ರೀತಿಯ ಫಲಿತಾಂಶ ಕರ್ನಾಟಕದಲ್ಲಿ ಪುನರಾವರ್ತನೆ ಆಗ್ತಕ್ಕಂಥ ಸಾಧ್ಯತೆ ಇದೆ. ಸಾಧ್ಯತೆ ಇದೆ, ಅನಿಸಿಕೆ ಇರ್ಬೋದು. ಅವ್ರ ಅಭಿಪ್ರಾಯ ಸಾಧ್ಯತೆ, ನನ್ನ ಅಭಿಪ್ರಾಯ ಹೇಳ್ತಾರೆ ಸತೀಶ್. BJP ವೋಟ್ ಮಾಡಿದ್ರಿಂದ ನಾವು ಇವತ್ತು ಅಧಿಕಾರಕ್ಕೆ ಈಗ ನೀವು ಪಾರ್ಟಿ ಬಿಡ್ತಾ ಇಲ್ಲ ತಾನೆ? ನಾವು ಸದ್ಯಕ್ಕೆ ಯಾಕೆ ಯಾವುದೇ ಹೇಳಿದ್ದೀವಿ, ನಾವು BJP ಯಾಕೆಂದ್ರೆ ನೀವು ಹೇಳೋದ್ರಿಂದ ಸ್ಪಷ್ಟವಾಗಿ ಹೋಗಲ್ಲ. KJP ಅಲ್ಲ, ನಾನು BJPನೇ. ಅದರಲ್ಲಿ ಯಾವುದೇ ರೀತಿಯಾದಂಥ ಅನುಮಾನ ಯಾರಿಗೂ ಬೇಡ. ಯಾಕಂದ್ರೆ ನಾನು BJP ಅಂತ ನನಗೆ ವೋಟ್ ಹಾಕಿದ್ದಾರೆ, ನನಗೆ ಇನ್ಯಾರು ಅಂತ ನಿಮ್ಮ ಕಾರ್ಯಕರ್ತರು ಕೆಲವರಿಗೆ ಅನುಮಾನ ಇತ್ತು, ಅದಕ್ಕೆ ಸ್ಪಷ್ಟಪಡಿಸಿ. ಕಾರ್ಯಕರ್ತರಿಗೂ ಯಾರಿಗೂ ಅನುಮಾನ ಬೇಡ. ಸದ್ಯಕ್ಕೆ BJP ಅಂದ್ರು, ರೈಟ್ ಸದ್ಯಕ್ಕೆ BJP ಮತ್ತೆ ಯಾಕೆ ಸರ್ ಅಲ್ಲ ಈ ರೀತಿ ಗೊಂದಲ ಮೂಡಿಸೋದೇ ಆಗೋದು ಬೇಡ ಅಂತ. ರೈಟ್ ಸರ್, ಥ್ಯಾಂಕ್ ಯು ಸತೀಶ್, ಥ್ಯಾಂಕ್ ಯು ದ್ವಾರಕನಾಥ್, ಥ್ಯಾಂಕ್ ಯು ನರೇಂದ್ರ ಸ್ವಾಮಿ, ಥ್ಯಾಂಕ್ ಯು ಶ್ರೀಕರ್ಜಿ. ಸೊ ಇದಿಷ್ಟು ವಿಶೇಷ ಕಾರ್ಯಕ್ರಮ. ಮತ್ತೆ ಭೇಟಿಯಾಗೋಣ ನೇರ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್.